ಗೈಸ್ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಏನಪ್ಪ ಅಂತಂದರೆ, ಸೊ ನಾನೀಗ ಮಾಡ್ತಿರೋ ಕಂಟೆಂಟ್ನ ಕನ್ನಡದಲ್ಲಿ ಬೇಡ ಇಂಗ್ಲೀಷಲ್ಲಿ ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಾನೀಗ ನಿಮ್ಮ ಕೇಳೋಕ್ಕೆ ಬರ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ನಾನೀಗ ಏನು ಜರ್ಮನ್ ಲ್ಯಾಂಗ್ವೇಜ್ ಕೋಚಿಂಗ್ ಕೊಡ್ತಾ ಇದ್ದೀನಲ್ಲ ಯೂಟ್ಯೂಬಲ್ಲಿ, ಸೊ ಅದು ಕನ್ನಡದಾಗ ಮಾಡೋಣ ಇಂಗ್ಲೀಷಲ್ಲಿ ಮಾಡೋಣ ಅಂತ. ಏಕೆಂದರೆ ತುಂಬ ಬೇರೆ ಸ್ಟೇಟ್ ಅವರು ಬಂದುಬಿಟ್ಟು ಬೇರೆ ಸ್ಟೇಟ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ನಮಗೇನು ಅರ್ಥ ಆಗ್ತಾ ಇಲ್ಲ ಕನ್ನಡದಲ್ಲಿ, ಸೊ ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಕೊಡಿ. ಸೊ ನೀವು ಮಾಡ್ತಾರೆ ಚೆನ್ನಾಗಿದೆ, ಬಟ್ ಇಂಗ್ಲೀಷಲ್ಲಿ ಮಾಡಿಕೊಡಿ ಅಂತ ಲ್ಯಾಂಗ್ವೇಜ್ನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಪಿನಿಯನ್ ಏನು ಗೈಸ್? ನಿಮಗೆ ಯಾವ ಥರ ಬೇಕು? ಸೊ ಕನ್ನಡದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾನು ಕನ್ನಡದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಅನಿಸುತ್ತೆ, ಕನ್ನಡದಲ್ಲಿ ಬೇಕಾ ಅಥವಾ ಇಂಗ್ಲೀಷಲ್ಲಿ ಬೇಕಾ ಅಂತ. ಸೊ ಕೆಳಗೆ ಪೋಲ್ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ, ಅಲ್ಲೋಗಿ ಪೋಲಲ್ಲಿ ವೋಟ್ ಮಾಡಿ. ಸೊ ಮತ್ತು ಸ್ಟೋರಿನೂ ಹಾಕಿರ್ತೀನಿ, ಸ್ಟೋರಿಯಲ್ಲೂ ವೋಟ್ ಮಾಡಿ. ಸೊ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಅಂತ. ಸೊ ಯಾವುದು ಜಾಸ್ತಿ ವೋಟಿಂಗ್ ಬರುತ್ತೋ ಸೊ ಆ ರಿಲೇಟೆಡ್ಡು ನಾನು ನೆಕ್ಸ್ಟ್ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಲ್ಯಾಂಗ್ವೇಜಿಗೆ ಮಾತ್ರ. ಸೊ ಲ್ಯಾಂಗ್ವೇಜಿಗೆ ಏನಿರುತ್ತಲ್ಲ, ಸೊ ಇದಕ್ಕೆ ಮಾತ್ರ ಲ್ಯಾಂಗ್ವೇಜಿಗೆ ಮಾತ್ರ ನೀವು ವೋಟ್ ಮಾಡಿ. ಸೊ ಬಟ್ ಅದರ್ ಕಂಟೆಂಟ್ಸ್ ಯಾವ ಇರುತ್ತವಲ್ಲ, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಜರ್ಮನ್ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು, ಸೊ ಇವೆಲ್ಲ ಅಪ್ ಟು ಕನ್ನಡ, ಫುಲ್ ಕನ್ನಡದಲ್ಲೇ ಕೊಡ್ತೀವಿ. ಸೊ ಯಾವುದೇ ಥರ ಇದಿರಲ್ಲ. ಸೊ ಲ್ಯಾಂಗ್ವೇಜ್ ಯಾವ ಥರ ಬೇಕು, ಏಕೆಂದರೆ ಬೇರೆ ಸ್ಟೇಟ್ ಅವರು ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಅನಿಸುತ್ತೆ ಗೈಸ್, ಕನ್ನಡದವ್ರಿಗೆ ನೋಡಿ ಮೆಸೇಜ್ ಮಾಡಿ, ವೋಟ್ ಮಾಡಿ. ಥ್ಯಾಂಕ್ ಯು ಗೈಸ್.